ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ 15ನೇ ದಿನದ ವೆಯ್ಟ್ ಲಾಸ್ ಜರ್ನಿಗೆ ಸ್ವಾಗತ. ನಮ್ಮ 90 ಡೇಸ್ ಚಾಲೆಂಜಲ್ಲಿ 15ನೇ ದಿವಸ ಇವತ್ತು ಮಾರ್ನಿಂಗ್ ಎಳ್ನೀರು ಕುಡಿತಾ ಇದ್ದೇನೆ. ಬೇರೆ ಯಾವ ಜ್ಯೂಸ್ ಕೂಡ ಮಾಡಲಿಲ್ಲ. ಈಗ ಸ್ವಲ್ಪ ಮಾರ್ನಿಂಗ್ ಡ್ರಿಂಕ್ ಒಂದು ಎರಡು ನಿನ್ನೆ ಕೂಡ ಕುಡಿಲಿಲ್ಲ. ನಾನು ಸ್ವಲ್ಪ ಗಡಿಬಿಡಿ ಇದ್ದಾಗ ಜ್ಯೂಸ್ ಮಾಡಿಕೊಂಡೆಲ್ಲ ಟೈಮ್ ಆಗಲ್ಲ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ಜ್ಯೂಸನ್ನು. ಒಂದೆರಡು ದಿವಸ ಗ್ಯಾಪ್ ಆಗ್ಬೋದು. ಇವತ್ತು ಎಳ್ನೀರು ತಂದದಿತ್ತು, ಹಾಗಾಗಿ ಎಳ್ನೀರು ಕುಡಿದೆ. ಎಳ್ನೀರು ಒಂದು ಸ್ವಲ್ಪ ಕುಡಿದ್ರೂ ಕೂಡ, ಒಂದು ಅರ್ಧ ಗ್ಲಾಸ್ ಕುಡಿದ್ರೂ ಕೂಡ ಒಳ್ಳೆ ಎನರ್ಜಿ ಬರ್ತದೆ. ವರ್ಕೌಟ್ ಮಾಡಲಿಕ್ಕೆ ಕೂಡ ಅದನ್ನು ಪ್ರೀ ವರ್ಕೌಟ್ ಆಗಿ ಸ್ವಲ್ಪ ನೀವು ತಗೊಳ್ಬೋದು. ವರ್ಕೌಟ್ ಮಾಡೋ ಮುಂಚೆ ಪ್ರೀ ವರ್ಕೌಟ್ ಮೀಲ್ ಅಂತೇಳಿ ಏನೋ ಒಂದು ಸ್ವಲ್ಪ ತಿಂದರೆ ಒಳ್ಳೆಯದು. ನಿಮ್ಮ ಫ್ಯಾಟ್ ಬರ್ನ್ ಆಗುವಾಗ, ಕ್ಯಾಲೋರಿ ನಿಮಗೆ ಇಲ್ಲಿ ಬರ್ನ್ ಆಗ್ತಾ ಇರಬೇಕಾದ್ರೆ, ವರ್ಕೌಟ್ ಮಾಡಬೇಕಾದ್ರೆ ಎನರ್ಜಿ ಬೇಕಲ್ವಾ, ಅದಕ್ಕೋಸ್ಕರ ನೀವು ಪ್ರೀ ವರ್ಕೌಟ್ ಏನಾದರೂ ತಿಂದರೆ ಒಳ್ಳೆಯದು. ಇಲ್ಲದಿದ್ದರೆ ಮಸಲ್ ಲಾಸ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನೊಂದು 2 ಖರ್ಜೂರ ತಿಂತೇನೆ ಒಂದೊಂದು ಸತಿ, ಇಲ್ಲಾಂದರೆ ಈ ಥರ ಎಳ್ನೀರು ಆ ಥರ ಎಲ್ಲ ಕುಡಿತೇನೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಡ್ರಿಂಕ್. ಮಾರ್ನಿಂಗ್ ವರ್ಕೌಟ್ ಎಲ್ಲ ಆದ ನಂತರ ನೆಕ್ಸ್ಟು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ಗೆ ಅಂತೇಳಿ ಹೊರಟೆ. ಅಷ್ಟಾಗುವಾಗ ಏನು ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡಿದ್ದೆ. ಫ್ರಿಜ್ಜಲ್ಲಿ ಮೊಳಕೆ ಬರೆಸಿ ಇಟ್ಟಂತಹ ಹೆಸರು ಕಾಳಿತ್ತು. ಹಾಗೆ ಎಲ್ಲೋ ಯೂಟ್ಯೂಬೆಲ್ಲ ಒಂದು ಇನ್ಸ್ಟಾದೆಲ್ಲ ಏನೋ ನೋಡಿದ್ದೆ, ಈ ಥರ ಒಂದು ಏನಿದು ಬನ್ ಅಂತ ಹೇಳ್ತಾರೆ ಇದಕ್ಕೆ. ಅವರು ಸ್ವಲ್ಪ ಆಯಿಲೆಲ್ಲ ಜಾಸ್ತಿ ಹಾಕಿನೇ ಮಾಡಿದರು, ಬಟ್ ನಾನು ಸ್ವಲ್ಪ ಆಯಿಲೆಲ್ಲ ಕಡಿಮೆ ಹಾಕಿ ಹೆಲ್ದಿಯಾಗಿ ಮಾಡುವ ಅಂಥೇಳಿ ಮಾಡಿದೆ. ಅವರು ಈ ಹೆಸರು ಕಾಳಿಗೆ ರವೆ ಹಾಕಿದರು 1 ಕಪ್. ನಾನು 1 ಕಪ್ಪು ಏನೋ ಫುಲ್ ಹಾಕಲಿಲ್ಲ, ಒಂದು ಅರ್ಧ ಕಪ್ ಅಷ್ಟು ಹಾಕ್ಕೊಂಡೆ. ಮತ್ತು ಅವರು ಕಡಲೆ ಹುಡಿ ಏನೂ ಹಾಕ್ಕೊಂಡಿರಲಿಲ್ಲ, ಬರೀ ರವೆ ಮಾತ್ರ ಹಾಕ್ಕೊಂಡಿದ್ರು, ಮೊಸರು ಹಾಕ್ಕೊಂಡಿದ್ರು. ನಾನು ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹುಡಿ ಕೂಡ ಆ್ಯಡ್ ಮಾಡಿಕೊಂಡೆ, ಯಾಕೆಂದರೆ ಹೈ ಪ್ರೋಟೀನ್ ಆಗುತ್ತೆ. ಹೆಸರು ಕಾಳು ಮೊಳಕೆ ಬರೆಸಿದ್ದು ಕೂಡ ಹೈ ಪ್ರೋಟೀನು, ಹಾಗೆ ಹೆಸರು ಈ ಕಡಲೆ ಹುಡಿ ಕೂಡ ಹೈ ಪ್ರೋಟೀನ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ರವೆ ಹಾಕ್ಕೊಂಡಿದ್ದೆ ನಾನು, ನೋಡಿದ್ರಲ್ಲ ಅಷ್ಟು. ಆಮೇಲೆ ಒಂದು 4 ಸ್ಪೂನು ಮೊಸರು ಹಾಕ್ಕೊಂಡೆ. ಮತ್ತು ಬೇರೆ ನೀರೇನು ಹಾಕ್ಕೊಳ್ಳಿಲ್ಲ. ಆಮೇಲೆ ಬೇಕಾದರೆ ನೀವು ನೀರನ್ನು ಹಾಕ್ಕೊಳ್ಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಬೇಕಾದರೆ ನೀವು ಹಸಿಮೆಣಸು, ಶುಂಠಿ ಆ ಥರ ಹಾಕ್ಕೊಳ್ಬೋದು. ನಾನೇನೂ ಹಾಕ್ಕೊಳ್ಳಿಲ್ಲ, ಯಾಕೆಂದರೆ ನಾನು ಗ್ರೈಂಡ್ ಮಾಡಿದ ಮೇಲೆ ಅದಕ್ಕೇನಾದರೂ ಸೇರಿಸ್ಕೊಳ್ಳುವ ಅಂತೇಳಿ ಅಂದ್ಕೊಂಡೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದಿತ್ತು, ನನಗೆ ಏನೋ ಗಡಿಬಿಡಿ ಆಯಿತು. ನಾನು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ. ಈರುಳ್ಳಿ ಮತ್ತು ಕ್ಯಾರೆಟನ್ನು ತುರಿದು ಬಿಟ್ಟು ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಹಾಕಿದರೂ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿತ್ತು ಅಂತೇಳಿ ಮತ್ತೆ ಅನ್ನಿಸ್ತು. ಹಾಗಾಗಿ ಇಲ್ಲಿ ಕ್ಯಾರೆಟ್ ಸ್ವಲ್ಪ ತುರಿದು ಹಾಕ್ಕೊಂಡೆ. ಇಲ್ಲಿ ಮೊಸರು ಕೂಡ ನಿಮಗೆ ಹೈ ಪ್ರೋಟೀನು, ಹಾಗಾಗಿ ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಕೂಡ ಒಳ್ಳೆಯ ರೀತಿಯ ಪ್ರೋಟೀನ್ ಇರುವ ಹಾಗೆ ನೋಡಿಕೊಳ್ಳಿ. ಮಧ್ಯಾಹ್ನದ ಲಂಚಲ್ಲಿ ಕೂಡ ಒಂದು ಸ್ವಲ್ಪ ಪ್ರೋಟೀನ್ ಇರುವ ಹಾಗೆ ನೋಡಿಕೊಳ್ಳಿ. ಮೊಟ್ಟೆ ಆದರೂ ತಿನ್ನಿ, ಪನ್ನೀರ್ ಆದರೂ ತಿನ್ನಿ, ಅಥವಾ ನಿಮ್ಗೆ ಇಷ್ಟವಾದ ಯಾವುದಾದ್ರೂ ಕಾಳುಗಳನ್ನೆಲ್ಲ ಸೇರಿಸಿ. ಈ ಪ್ರೋಟೀನ್ ಯಾವುದೆಲ್ಲ ಇದೆ ಈಗ ಇದರಲ್ಲಿ ಕೂಡ ಇದೆ, ಹಾರ್ಸ್ ಗ್ರಾಮ್ ಅಥವಾ ಹುರುಳಿಕಾಳು ಕೂಡ, ಅದನ್ನು ಕೂಡ ಜಾಸ್ತಿಯಾಗಿ ಉಪಯೋಗಿಸ್ಕೊಳ್ಬೋದು. ಅದರಲ್ಲಿ ಕೂಡ ಪ್ರೋಟೀನ್ ಇದೆ. ಮತ್ತು ಅವರೆಕಾಳು, ಅಲಸಂಡೆ ಕಾಳು, ರಾಜ್ಮಾ ಎಲ್ಲದರಲ್ಲೂ ಕೂಡ ಪ್ರೋಟೀನ್ ಇದೆ. ನಾನ್ ವೆಜ್ ಆದರೆ ಚಿಕನಲ್ಲಿ, ಅದರಲ್ಲೆಲ್ಲದರಲ್ಲಿ ಕೂಡ ಪ್ರೋಟೀನ್ ಇದೆ. ಫಿಶಲ್ಲಿ ಆಗಿರ್ಬೋದು, ಮೇಯ್ನಾಗಿ ಎಗ್ ತಿನ್ಬೋದು. ಸುಲಭವಾಗಿ ನಿಮ್ಗೇನಾದರೂ ಮಾಡ್ಕೊಳ್ಬೋದು ಎಗ್ಗಿಂದ. ಹಾಗೆ ಇಲ್ಲಿ ನೋಡಿ, ಹೈ ಪ್ರೋಟೀನ್ ಬನ್ನನ್ನು ಈ ಪಾನಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಇದು ಬೇಯಲಿಕ್ಕೆ ಮಾತ್ರ ಸ್ವಲ್ಪ ದಪ್ಪಕ್ಕೆ ಮಾಡೋ ಕಾರಣ ಬೇಯಲಿಕ್ಕೆ ಟೈಮ್ ತಗೊಳ್ತದೆ. ಒಳ್ಳೆ ಬೆಂದರೆ ಮಾತ್ರ ರುಚಿಯಾಗಿರ್ತದೆ. ಮತ್ತು ಬೇಕಾದರೆ ಸ್ವಲ್ಪ ಒಂದು ಪಿಂಚ್ ಆಗುವಷ್ಟು ಅಡಿಗೆ ಸೋಡಾ ಕೂಡ ಸೇರಿಸ್ಕೊಳ್ಬೋದು. ಬನ್ ಅಂತೇಳಿ ಹೇಳಿದರೆ ಒಂದು ಸ್ವಲ್ಪ ಉಬ್ಬಿಕೊಂಡು ಬರಬೇಕಲ್ಲ, ಹಾಗಾಗಿ ಒಂದು ಪಿಂಚ್ ಆಫ್ ಅಡುಗೆ ಸೋಡಾ ಅಥವಾ ಈನೋ ಹಾಕಿದರೆ ತುಂಬ ಚೆನ್ನಾಗಿ ಬರ್ಬೋದು ಇದು. ಆದರೆ ನಾನಿಲ್ಲಿ ಅಂಥದ್ದನ್ನು ಬಳಸಲಿಲ್ಲ. ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರೋ ಕಾರಣ ಆ ಥರ ಸೋಡಾ ಆ ಥರ ಯಾವುದನ್ನು ಬಳಸೋದು ಬೇಡ ಅಂಥೇಳಿ ಹೆಲ್ದಿಯಾಗಿ ಮಾಡ್ಕೊಂಡಿದ್ದೇನೆ. ತೊಂದರೆ ಇಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕು, ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸಬೇಕು. ಹಾಗೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತದೆ, ಸಾಫ್ಟಾಗಿ ಇರ್ತದೆ. ಇದನ್ನು ಪಿಜ್ಜಾ ಕಟ್ ಮಾಡಿದ ಥರ 4 ತುಂಡು ಕಟ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಗೆ ಇಷ್ಟ ಇದ್ದಂಗೆ ತಿನ್ಬೋದು. ಎಳ್ಳು ಹಾಕಿದ ಕಾರಣ ಅದರಲ್ಲಿ ಕೂಡ ನಮಗೆ ಕ್ಯಾಲ್ಸಿಯಂ ಇದೆ. ನಾವು ಪ್ರತಿಯೊಂದು ಆಹಾರವನ್ನು ತಯಾರು ಮಾಡುವಾಗ ಕೂಡ ಏನು ಹಾಕ್ತೇವೆ, ಅದರಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ಮಾಡಿದರೆ ನಮಗೂ ಒಂದು ಗೊತ್ತಾಗುತ್ತೆ. ಯಾವ ಆಹಾರ ಈ ಥರ ಮಾಡಿದೆ, ಇದರಲ್ಲಿ ಇದು ಇದೆ, ಕ್ಯಾಲ್ಸಿಯಂ ಸಿಕ್ಕಿತು, ನಮಗೆ ವಿಟಮಿನ್ ಸಿಕ್ಕಿತು, ಅದೆಲ್ಲವೂ ಕೂಡ ನಮಗೆ ಗೊತ್ತಾಗ್ತದೆ.
ಬರೀ ಈಗ ನಾವೊಂದು ನೀರು ದೋಸೆ ಮಾಡಿ ತಿಂತು ಅಂತ ಹೇಳಿದರೆ ನಮಗೆ ಏನು ವಿಟಮಿನ್ಸ್ ಎಲ್ಲ ಸಿಗೋದಿಲ್ಲ. ನಮ್ಮ ಮಾಮೂಲಿ ಬ್ರೇಕ್ಫಾಸ್ಟ್ಗಳು ಈಗ ದೋಸೆ ಚಟ್ನಿ ಅಷ್ಟು ತಿಂತು ಅಂತ ಹೇಳಿದರೆ ಕೆಲವೊಮ್ಮೆ ನಮಗೆ ಏನೂ ಇಲ್ಲ ಅದರಲ್ಲಿ, ಜಸ್ಟ್ ಕಾರ್ಬೋಹೈಡ್ರೇಟ್ ಅಷ್ಟೇ. ಉದ್ದಿನ ದೋಸೆ ಎಲ್ಲ ಮಾಡಿದರೆ ಒಂದು ಸ್ವಲ್ಪ ಆದರೂ ಪ್ರೋಟೀನ್ ಸಿಗ್ತದೆ ಉದ್ದಲ್ಲಿ ಎಲ್ಲ. ಉದ್ದಿನ ದೋಸೆ ಜೊತೆಗೆ ಒಂದು ಸ್ವಲ್ಪ ಮೆಂತೆ ಎಲ್ಲ ಹಾಕಿರ್ತೇವಲ್ಲ, ಹಾಗಾಗಿ ಸ್ವಲ್ಪ ಒಳ್ಳೆದಿರ್ತದೆ ದೋಸೆ ಅದರಲ್ಲಿ. ಆದರೆ ಅದ್ರ ಜೊತೆಗೆ ನೀವು ಸೈಡ್ ಏನು ಮಾಡ್ತೀರಿ ಅದರಲ್ಲಿ ಇರೋದು. ಈಗ ನಾನು ಚಟ್ನಿ ಮಾಡಿದೆ, ಅದರಲ್ಲಿ ಪುಟಾಣಿ ಕಾಳು ಹಾಕಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಉಪ್ಪು, ಹುಳಿ, ಖಾರ ಎಲ್ಲನೂ ಹಾಕಿ ಚಟ್ನಿ ಮಾಡಿದ್ದು, ಕಾಯಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಹಾಕಿದ್ದು, ಆಮೇಲೆ ಪುಟಾಣಿ ಕಾಳು ಹಾಕಿದ್ದೇನೆ. ಪುಟಾಣಿ ಕಾಳು ಅಂತ ಹೇಳಿದರೆ ಅದರಲ್ಲಿ ಮೇಯ್ನ್ ಅದು ಪ್ರೋಟೀನ್ ಸೋರ್ಸು. ಹಾಗೆ ಈ ಚಟ್ನಿ ಕೂಡ ಪ್ರೋಟೀನ್ ಭರಿತವಾಗಿದೆ. ದೋಸೆ ಈ ಒಂದು ಬನ್ನು ಕೂಡ ಪ್ರೋಟೀನ್ ಭರಿತವಾಗಿದೆ. ಹಾಗೆ ಒಂದು ಕಪ್ಪು ಟೀ, ಇದು ಒಂದು ದೋಸೆ, ಇನ್ನೊಂದು ಬನ್ನು ಕೂಡ ಮಾಡ್ಕೊಂಡಿದ್ದೇನೆ. 2 ತಿನ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಇದರಲ್ಲಿ ತುಂಬ ಲೋ ಕ್ಯಾಲೋರಿ ಇರ್ತದೆ. ಹಾಗಾಗಿ ಇದನ್ನು ಒಂದು ತಿಂದಾಗ ಓಕೆ, ಒಂದೇ ಸಾಕಾಗ್ತದೆ ಸಾಮಾನ್ಯವಾಗಿ. ಬೇಕಾದರೆ ಮಾರ್ನಿಂಗ್ ಅಲ್ವಾ ಬ್ರೇಕ್ಫಾಸ್ಟಿಗೆ ಇನ್ನೂ ಒಂದನ್ನು ತಗೊಳ್ಬೋದು ಬೇಕು ಅಂತಿದ್ರೆ. ಮತ್ತು ನನಗೆ ಕಮೆಂಟ್ ಮಾಡಿದರು, ನೀವು ಅನ್ನ ಮಾಡೋದನ್ನು ತೋರಿಸಿ ಅಂತ ಹೇಳಿ. ಬಟ್ ನನಗೆ ನೆನಪೇ ಆಗಲಿಲ್ಲ, ನಾನು ಅನ್ನ ಎಲ್ಲ ಮಾಡಿ ಆಗಿತ್ತು. ಆಮೇಲೆ ಅವರು ಕಮೆಂಟ್ ಮಾಡಿದ್ರಲ್ಲ ತೋರಿಸ್ಬೋದಿತ್ತಲ್ಲ ಅಂತ ಹೇಳಿ ನೆನಪಾಯಿತು. ಅದಕ್ಕೋಸ್ಕರ ಜಸ್ಟ್ ಈಗ ಅನ್ನ ಬಸ್ದ ಮೇಲೆ ತೋರಿಸ್ತಾ ಇದ್ದೆ. ನಾನು ಈ ಪ್ರೆಷರ್ ಕುಕ್ಕರಲ್ಲೇ ಎಷ್ಟು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಮುಕ್ಕಾಲಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳೋದು. ಒಂದು ಇದರಲ್ಲಿ ಕಮ್ಮಿ ಅಕ್ಕಿ ಹಾಕಿ ಬೇಯಿಸೋ ಕಾರಣ ಒಂದು 7-8 ವಿಸಿಲೆಲ್ಲ ಬೇಕಾಗುತ್ತೆ. ಕುಚ್ಚಲಕ್ಕಿ ಅಂತ ಹೇಳಿದರೆ ಬೇಯೋದು ನಿಧಾನ, ಒಂದು 8 ವಿಸಿಲಾದರೂ ಬೇಕಾಗ್ತದೆ. ಅಷ್ಟು ವಿಸಿಲಾದಮೇಲೆ ಆಫ್ ಮಾಡೋದು. ಆಮೇಲೆ ಅನ್ನವನ್ನು ತೆಗೆದು ಈ ಥರ ಪಾತ್ರಕ್ಕೆ ಹಾಕಿ ಬಸಿಯೋದು. ನಾನು ಸುಲಭ ಆಗ್ತದೆ ಆ ಥರ ಪಾತ್ರಕ್ಕೆ ಹಾಕಿಬಿಟ್ರೆ ನೀರೆಲ್ಲ ಕೆಳಗೆ ಹೋಗಿರ್ತದೆ, ಚೆನ್ನಾಗಿ ಅನ್ನ ಉದುರಾಗಿ ಬರುತ್ತದೆ. ಮತ್ತು ಕುಚ್ಚಲಕ್ಕಿ ಅನ್ನ ಬೇಯಿಸುವಾಗ ನೀರಿನ ಅಳತೆ ಅಂತ ಏನಿಲ್ಲ. ಒಂದು ಗ್ಲಾಸ್ ಅಕ್ಕಿದ್ರೆ ಸುಮಾರು ಅರ್ಧ ಮುಕ್ಕಾಲಷ್ಟು ನೀರು ಹಾಕಿ ಇಡೋದು. ತುಂಬ ನೀರು ಹಾಕಿದಷ್ಟು ಅನ್ನ ಚೆನ್ನಾಗಿ ಬರ್ತದೆ. ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕಿತ್ತು ಅಂತ ಹೇಳಿದರೆ ಅದೊಂದು ಸ್ವಲ್ಪ ಮುದ್ದೆ ಆದಾಗೆ ಆಗ್ಬೋದು, ಒಂಥರ ಅದೇ ಆ ನೀರು ದಪ್ಪ ಆಗ್ತದೆ, ಅದರ ತೆಳಿ ಅಂತ ಹೇಳ್ತೇವಲ್ಲ ಅದು ದಪ್ಪ ಆಗ್ತದೆ. ಅದ ಕಾರಣ ಕುಚ್ಚಲಕ್ಕಿ ಅನ್ನ ಬೇಯಿಸುವಾಗ ಧಾರಾಳವಾಗಿ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಆಮೇಲೆ ಬಸಿದಾಗ ಅನ್ನ ಚೆನ್ನಾಗಿ ಬರ್ತದೆ ಉದುರಾಗಿ. ಹಾಗೆ ಇವತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಅದಕ್ಕೆ ಮೊಳಕೆ ಬರಿಸಿದಂತಹ ಅಂದರೆ ಕುಕ್ಕರಲ್ಲೇ ಒಗ್ಗರಣೆ ಹಾಕಿ ನಾನು ಪಲ್ಯವನ್ನು ರೆಡಿ ಮಾಡ್ಕೊಂಡದ್ದು. ಫಸ್ಟ್ ಸಾಸಿವೆ, ಉದ್ದಿನಬೇಳೆ, ಕರಿಬೇವೆಲ್ಲ ಹಾಕಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ನೀರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ, ಆಮೇಲೆ ಬೀಟ್ರೋಟ್ ಹಾಕಿದೆ. ಆಮೇಲೆ ಮೊಳಕೆ ಬರಿಸಿದಂತಹ ಕಡಲೆಕಾಳನ್ನು ಹಾಕಿ ಫ್ರೈ ಮಾಡಿದೆ. ಆಮೇಲೆ 2-3 ವಿಸಿಲು ಬೇಯಿಸ್ಕೊಂಡೆ. ಚೆನ್ನಾಗಿ ಬೆಂತು ಬೀಟ್ರೋಟು, ಕಡಲೆಕಾಳೆಲ್ಲ. ಆಮೇಲೆ ಅದನ್ನು ಓಪನ್ ಮಾಡಿದ ಮೇಲೆ ಆಮೇಲೆ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿಕೊಂಡೆ. ಇದು ಹೈ ಪ್ರೋಟೀನ್ ಪಲ್ಯ ಅಂತ ಹೇಳ್ಬೋದು. ಯಾಕೆಂದರೆ ಮೊಳಕೆ ಬರಿಸಿದಂತಹ ಕಡಲೆಕಾಳು ಇದೆ ಇದರಲ್ಲಿ. ಗೊತ್ತಾಗ್ತಾ ಇಲ್ಲ ಅಂದರೆ ಕಲರು ಬೀಟ್ರೂಟ್ ಕಲರೇ ಬಂದುಬಿಟ್ಟಿದೆ ಕಡಲೆಗೆ ಕೂಡ. ಅದರಲ್ಲಿ ಕಡಲೆಕಾಳು ಕೂಡ ಹಾಕ್ಕೊಂಡಿದ್ದೇನೆ. ಇದಾಗಿತ್ತು ನನ್ನ ಲಂಚ್. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ನಾನು ವಾಟರ್ ಮೆಲನ್, ಪಪ್ಪಾಯ ಆ ಥರ ತಗೊಳ್ತೇನೆ. ನಾನು ಅದನ್ನು ಶೂಟ್ ಮಾಡ್ಕೊಳ್ಳಿಲ್ಲ. ಹಾಗೆ ಡಿನ್ನರ್ ಕೂಡ ಇವತ್ತು ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಏನೋ ಗಡಿಬಿಡಿಯಲ್ಲಿದ್ದೆ, ಹೊರಗೆ ಪೇಟೆಗೆಲ್ಲ ಒಮ್ಮೆ ಹೋಗಲಿಕ್ಕೆಲ್ಲ ಇತ್ತು. ಆದಮೇಲೆ ಮನೆಗೆ ಬಂದಾಗ ಕತ್ಲೆ ಆಗಿತ್ತು, ಮತ್ತು ಕರೆಂಟ್ ಇರಲಿಲ್ಲ. ಹಾಗಾಗಿ ಮತ್ತು ಮೊಬೈಲಲ್ಲಿ ಚಾರ್ಜು ಕೂಡ ಇರಲಿಲ್ಲ. ಒಟ್ರಾಸಾಗಿ ಶೂಟ್ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಸಂಜೆಯದೇನು ಕೂಡ ಶೂಟ್ ಮಾಡಲಿಲ್ಲ ಫ್ರೆಂಡ್ಸ್. ಇದು ಏನೋ ಸ್ವಲ್ಪ ಮನೆಯಲ್ಲಿ ಇದ್ದದನ್ನೇ ಬಿಸಿ ಮಾಡಿ ತಿಂದೆ ಅಷ್ಟೇ, ಬೇರೆ ಏನೋ ಸ್ಪೆಷಲ್ಲಾಗಿ ಮಾಡಿಕೊಳ್ಳಿಲ್ಲ. ಆದರೂ ಡಯಟ್ ಅಂತೂ ಮಾಡ್ತಾ ಇದ್ದೇನೆ, ಎಲ್ಲಿಯೂ ಸ್ಕಿಪ್ ಮಾಡಲ್ಲ, ಚೀಟ್ ಮೀಲ್ ಮಾಡಿಲ್ಲ. ಅಂಥದ್ದೇನಾದರೂ ಆದರೂ ಕೂಡ ನಿಮಗೆ ಅದನ್ನು ತೋರಿಸ್ತೇನೆ, ತಿಳಿಸ್ತೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನನ್ನ ಎಕ್ಸಸೈಸ್ ವೀಡಿಯೋವನ್ನು ಕೂಡ ನಾನು ಸಪ್ರೇಟಾಗಿ ಹಾಕ್ತೇನೆ. ಜುಂಬಾ ಎಕ್ಸಸೈಸ್ ಮಾಡಿದ್ದೇನೆ. ಈ ವಿಡಿಯೋ ಅಪ್ಲೋಡ್ ಆದಮೇಲೆ ನೆಕ್ಸ್ಟು ಜುಂಬಾ ಎಕ್ಸಸೈಸ್ ಏನು ಮಾಡಿದ್ದೇನೆ ಅದನ್ನು ಅಪ್ಲೋಡ್ ಮಾಡ್ತೇನೆ, ಎಕ್ಸಸೈಸ್ ಮಾತ್ರ. ಕೆಲವರು ಕಮೆಂಟ್ ಮಾಡಿದ್ದಾರೆ, ನೀವು ಎಕ್ಸಸೈಸ್ ಮಾಡೋದನ್ನು ಹಾಕಿ ಅಂತ. ಅವರಿಗೋಸ್ಕರ ಹಾಕ್ತಾ ಇದ್ದೇನೆ. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಹೈಪ್ ಅಂತ ಇದೆ, ಅದರಲ್ಲಿ ಕೂಡ ಪಾಯಿಂಟ್ಸ್ ಕೊಡಿ. ಹೈಪ್ ಅಂತ ಅನ್ನೋದನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.